ಲಾಸ್ಟ್ ಕುರುಕ್ಷೇತ್ರ ಯುದ್ಧ ಮುಗಿತಿದೆ. ರಥದಲ್ಲಿ ಸಾರಥಿಯಾಗಿ ಕೃಷ್ಣ ಇರ್ತಾರೆ, ಅರ್ಜುನನು ಇರ್ತಾರೆ. ಕೃಷ್ಣ ಹೇಳ್ತಾರೆ ಅರ್ಜುನನಿಗೆ, ನೀನೀಗ ಇಳಿಯಪ್ಪ ಕೆಳಗಡೆ ಅಂತ. ನೀವು ಕೆಳಗಡೆ ಇಳಿಯಪ್ಪ ಅಂತ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ್ರು. ಸ್ವಾಮಿ ಗುರುಗಳೇ ನೀವು ಇಳೀರಿ ಕೆಳಗಡೆ ಅಂತ ಅರ್ಜುನ. ಇಲ್ಲ ಇಲ್ಲ ನೀನು ಇಳಿ. ಅರ್ಜುನ ರಥದಿಂದ ಕೆಳಗಡೆ ಇಳಿತಾರೆ. ನೆಕ್ಸ್ಟ್ ಕೃಷ್ಣ ನೆಲನ ಎರಡು ಕಾಲು ನೆಲಕ್ಕೆ ಮಡಗಿದಾಗ ಆ ರಥ ಸ್ಫೋಟ ಆಗ್ಬಿಡ್ತದೆ, ರಥ ಬ್ಲಾಸ್ಟ್ ಆಗ್ಬಿಡ್ತದೆ. ಅರ್ಥ ಆಯ್ತಾ? ಅರ್ಜುನಿಗೆ ಆಶ್ಚರ್ಯವೋ ಆಶ್ಚರ್ಯ, ಸದ್ಯ ನಾವು ಇಳಿದ ಮೇಲೆ ಆಯ್ತಲ್ಲ ಅಂತ ಕೇಳ್ತಾನೆ. ಅರ್ಜುನ ಕೇಳ್ತಾನೆ, ಪರಮಾತ್ಮ ಯಾಕೆ ಈ ಥರ ಆಯಿತು? ನಾವು ಒಳಗಿದ್ದಾಗ ಸ್ಫೋಟ ಆಗ್ಬಿಟ್ಟಿದ್ರೆ, ನಾವು ರಥದ ಒಳಗಡೆ ಇದ್ದಾಗ ಬ್ಲಾಸ್ಟ್ ಆಗಿದ್ರೆ? ಆಗ ಕೃಷ್ಣ ಹೇಳ್ತಾರೆ, ಇದು ಸ್ಫೋಟ ಆಗಲಿಕ್ಕೆ ಕಾರಣ ಕೌರವರಲ್ಲಿ ಅನೇಕ ಶಸ್ತ್ರಾಸ್ತ್ರಗಳು ಒಣಗಿದ್ರು. ಭೀಷ್ಮ ಅವರೆಲ್ಲ ಬಹಳ ಭಕ್ತಿ ತಪಸ್ ಮಾಡಿ ಪಡೆದತಕ್ಕ ಏನು ಅಸ್ತ್ರಗಳು ಬಿಟ್ಟಿದ್ರು. ಕೃಷ್ಣ ಪರಮಾತ್ಮ ಹೇಳ್ತಾರೆ, ನಾನು ಇದ್ದಿದ್ದಕ್ಕೆ ಅದೆಲ್ಲ ತಡೆದೆ, ನೀನು ಬಚಾವ ಆಗಿದ್ದೆ. ನಾನು ರಥದಿಂದ ಇಳಿದೆ, ಅದಕ್ಕೆ ಅದು ಸ್ಫೋಟ ಆಯಿತು. ಇದರ ಒಂದು ಮಾರಲ್ ಏನು? ದೈವಿಕ ಒಂದು ಶಕ್ತಿ ನಮ್ಮಲ್ಲಿ ಇರತ್ತಂತ ಏನೂ ನಮ್ಮನ್ನ ಟಚ್ ಮಾಡೋಕ್ಕಾಗಲ್ಲ, ಯಾವುದೂ ನಮ್ಮನ್ನ ಹತ್ರ ಬರಲ್ಲ. ಭಕ್ತಿ, ಸದಾ ದೇವರ ಧ್ಯಾನ, ಚಿಂತನೆ, ಒಳ್ಳೆಯ ಆಲೋಚನೆಗಳು, ಇದೇ ದೈವಿಕ ಪ್ರಭೆಗಳು. ದೈವಿಕ ಶಕ್ತಿನ ಪಡ್ಕೋಬೇಕು. ಕೆಟ್ಟದ್ದು ಯಾವುದು ಇದೆಲ್ಲ ನಮ್ಮ ಚಟಗಳೆಲ್ಲ ಒಂದು ದುಷ್ಟಶಕ್ತಿಗಳು ಫ್ರೆಂಡ್ಸ್, ದುಷ್ಟಶಕ್ತಿಗಳು ಇವೆಲ್ಲ. ಅವುಗಳು ನಮ್ಮನ್ನ ತಾಗಬಾರ್ದು ಅಂದರೆ ನೀವು ಭಕ್ತಿಪೂರ್ವಕವಾದ ಜೀವನನ ನಡೆಸಬೇಕು. ಅರ್ಥ ಆಗ್ತಿದೆ ಫ್ರೆಂಡ್ಸ್? ಅರ್ಥ ಆಯ್ತಾ? ಇವತ್ತಿನ ಲೆಸನ್ನಲ್ಲಿ ನಮಗೆ ಆಡಿಟರಿ ಹ್ಯಾಲುಸಿನೇಷನ್ ಬಗ್ಗೆ ತಿಳ್ಕೊಂಡು, ಆಡಿಟರಿ ಶ್ರವಣ ಭ್ರಮೆ ಕಾರಣ ಏನು, ಈ ಚಟಗಳಿಂದ ಲಾಸ್ಟ್ ಅಂತಿಮ ಘಟ್ಟ ಯಾವುದು? ಫಿಟ್ಸ್ ಬರೋದು, ಮೂರ್ಛೆ ಬರೋದು. ದೇಹದ ಯಾವುದೇ ಅಂಗಗಳನ್ನ ಇದು ಮಾಡೋದು ರೆಡಿ ಆಗಿಬಿಡ್ತದೆ. ಲಿವರ್ ಡ್ಯಾಮೇಜ್ ಆದ್ರೂ ರೆಡಿ ಆಗುತ್ತೆ, ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆದ್ರೂ ರೆಡಿ ಆಗುತ್ತೆ. ಆದರೆ ಬ್ರೈನು ಡಿಸ್ಟರ್ಬ್ ಆಗಿಬಿಟ್ರೆ ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.